ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ನೀವು ಮಾಡತಕ್ಕಂತಹ ಕೆಲಸದಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ಹೊಂದುತ್ತೀರಿ. ನಿಮಗೆ ಬೇರೆಯವರನ್ನು ನೋಡಿದಾಗ ಒಂದು ರೀತಿಯಲ್ಲಿ ನನ್ನ ಕೆಲಸದಲ್ಲಿ ನಾನು ಲಾಭವನ್ನು ಗಳಿಸಬೇಕು ಅನ್ನುವಂತಹ ಆಸಕ್ತಿ, ಉತ್ಸಾಹ ಹೆಚ್ಚಾಗುವಂಥದ್ದು, ಅದರಿಂದ ಲಾಭ ಪಡ್ಕೊಳ್ಳೋದಕ್ಕೆ ಅವಕಾಶಗಳಿರುವಂಥದ್ದು. ಸಗಟು ವ್ಯಾಪಾರಿಗಳಿಗೆ ಶುಭವಾದಂತಹ ಫಲ. ಈ ಹೋಲ್ಸೇಲ್ ಡೀಲರ್ಸ್ ಅಂತ ಏನು ಹೇಳ್ತೀವಿ, ಅಂಥವರಿಗೆ ವಿಶೇಷವಾದಂತಹ ಲಾಭಕ್ಕೆ ಅವಕಾಶ ಇರತಕ್ಕಂತಹ ದಿವಸ. ವಿದ್ಯಾರ್ಥಿಗಳು ಅಪರೂಪವಾದಂತಹ ಯಶಸ್ಸನ್ನು ಹೊಂದಲಿಕ್ಕೆ ಅವಕಾಶ ಇದೆ. ತಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನದ ಫಲ ವಿದ್ಯಾರ್ಥಿಗಳಿಗೆ ಸಿಕ್ಕುವಂಥದ್ದಾಗುತ್ತೆ. ಅಧ್ಯಾತ್ಮದ ಕಡೆಗೆ ಅಥವಾ ಆಧ್ಯಾತ್ಮಿಕ ವಿಷಯದ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸಲಿಕ್ಕೆ ನಿಮಗೆ ಮನಸ್ಸು ಬರುವಂತಹ ದಿವಸ. ನಮ್ಮ ಜೀವನ ಹೇಗೆ, ಪೂರ್ವಜನ್ಮ ಅಂದರೆ ಏನು, ಪುನರ್ಜನ್ಮ ಅಂದರೆ ಏನು, ಈ ಭಾರತ ದೇಶದಲ್ಲಿ ನಮ್ಮ ಜನ್ಮ ಹುಟ್ಟಿದ್ದಕ್ಕೆ ಯಾವ ರೀತಿ ಅದನ್ನು ಸಾಫಲ್ಯಪಡಿಸ್ಕೊಳ್ಬೇಕು ಇತ್ಯಾದಿಗಳೆಲ್ಲ ವಿಚಾರಗಳು ನಿಮ್ಮ ಮನಸ್ಸಿಗೆ ಬರಬಹುದು, ಅಥವಾ ಅಂತಹ ವಿಚಾರಗಳನ್ನು ಕೇಳುವ ಮನಸ್ಸು ಬರಬಹುದು ಅನ್ನುವಂಥದ್ದು. ನಿಮ್ಮ ಆತ್ಮೀಯರ ಜೊತೆಯಲ್ಲಿ ಹೆಚ್ಚಿನ ಕಾಲವನ್ನು ಕಳೀತೀರಿ. ಅದು ಉದ್ದೇಶ ಯಾವುದಾರು ಆಗಿರಲಿ, ಆದರೆ ಆತ್ಮೀಯರ ಜೊತೆಯಲ್ಲಿ ಸಮಯವನ್ನು ಕಳೆಯೋದಕ್ಕೆ ಇವತ್ತು ಅವಕಾಶಗಳು ಹೆಚ್ಚಾಗಿ ಸಿಕ್ಕುವಂಥದ್ದು. ಸೂರ್ಯ ನಮಸ್ಕಾರವನ್ನು, ಸೂರ್ಯನಾರಾಯಣನನ್ನು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ. ಶುಭವಾದ. ವೃಷಭ ರಾಶಿ. ನಿಮ್ಮ ಯೋಚನೆಗಳು ಅಥವಾ ಯಾವುದಾದ್ರೂ ಒಂದು ಹೊಸ ಮನಸ್ಥಿತಿಯನ್ನು ನೀವು ಗೌಪ್ಯವಾಗಿ ಇಡಬೇಕಾದಂಥದ್ದು. ಮನಸ್ಸಿನಲ್ಲಿ ಯಾವುದೋ ಒಂದು ವಿಷಯ ಚಿಂತನೆಗೆ ಬರುತ್ತೆ, ಅದನ್ನು ಯಾವ ರೀತಿಯಲ್ಲಿ ನಾನು ಪ್ರಸ್ತುತಪಡಿಸಬೇಕು ಅನ್ನುವಂಥದ್ದನ್ನು ಪರಿಪೂರ್ಣವಾಗಿ ತಿಳಿದು ನಂತರದಲ್ಲಿ ಹೇಳುವಂಥದ್ದು ಒಳ್ಳೆಯದು. ಅಲ್ಲಿಯವರೆಗೂ ಕೂಡ ಆ ವಿಷಯವನ್ನು ಗೌಪ್ಯವಾಗಿಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ನರ ಅಥವಾ ಮೂಳೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದಷ್ಟು ತೊಂದರೆಗಳು ಕಾಣುವಂಥದ್ದು, ಯಾವುದೋ ಕೈ, ಕಾಲು ಅಥವಾ ಶರೀರದ ಯಾವುದಾದ್ರೂ ಭಾಗ ನೋವು ಆಗುವಂಥದ್ದು, ಆ ನೋವು ನಿಮಗೆ ಸ್ವಲ್ಪ ಹಿಂಸೆಯನ್ನು ಕೊಡುವಂಥದ್ದಾಗತ್ತೆ. ತಾಳ್ಮೆಯಿಂದ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕೆ ಅಂತಂದರೆ ಯಾವಾಗ ಶರೀರದಲ್ಲಿ ಸ್ವಾಸ್ಥ್ಯ ಇರೋದಿಲ್ವೋ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಆ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರುವಾಗ ಯಾರು ಏನು ಕೇಳಿದರೂ ಕೂಡ ತಕ್ಷಣದಲ್ಲಿ ಸಿಟ್ಟು ಬರುವಂಥದ್ದು ಸ್ವಭಾವ. ಆ ರೀತಿ ಸಿಟ್ಟಿಗೆ ಏಳುವುದಕ್ಕಿಂತಲೂ ಹೆಚ್ಚಾಗಿ ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು ನಿಮಗೆ ಕ್ಷೇಮ ಅಂತ ಹೇಳಬೇಕು. ಮನೆಯವರಿಗೆಲ್ಲ ಒಂದು ರೀತಿಯಲ್ಲಿ ಏನೋ ಆತಂಕವನ್ನು ಸೃಷ್ಟಿ ಮಾಡುವಂತಹ ಕೋಪಕ್ಕೆ ನೀವು ಒಳಗಾಗ್ತೀರಿ. ನಿಮ್ಮ ಸಿಟ್ಟು ಏನಿದೆ ಅದರಿಂದ ಮನೆಯವರೆಲ್ಲ ಆಲೋಚನೆ ಮಾಡೋ ಹಾಗಾಗುತ್ತೆ, ಯಾಕೆ ಹೀಗೆ ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲೂ ಕೂಡ ಪ್ರಶ್ನೆ ಏಳಲಿಕ್ಕೆ ಪ್ರಾರಂಭವಾಗುತ್ತೆ. ಮನೆಯಲ್ಲಿ ಯಾರಾದರೂ ಮದುವೆ ಆಗದೇ ಇದ್ದಂಥವರಿದ್ದರೆ ಅವರಿಗೆ ಮದುವೆಯ ವಿಚಾರವನ್ನು ನೀವು ಪ್ರಯತ್ನ ಮಾಡೋದರಲ್ಲಿ ಒಂದಷ್ಟು ಶುಭವನ್ನು ಕಾಣ್ತೀರಿ. ಆ ವಿಷಯವನ್ನು ಬಹಳ ವಿಶೇಷವಾಗಿ ತೆಗೆದುಕೊಳ್ಳಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಕತೆಗಳನ್ನು ಅಥವಾ ಮುಂದಿನ ವ್ಯವಸ್ಥೆಯನ್ನು ಮಾಡೋದರಲ್ಲಿ ನೀವು ತಲ್ಲೀನರಾಗಬೇಕು ಅಥವಾ ಮುಂದುವರಿಬೇಕು ಅಂತಕ್ಕಂಥದ್ದು ಅದು ಬಹಳ ಮುಖ್ಯವಾದಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾದ. ಮಿಥುನ ರಾಶಿ. ಸಮಾಜದಲ್ಲಿ ಹೆಸರು ಮಾಡಿರ್ತಕ್ಕಂತಹ ವ್ಯಕ್ತಿಗಳ ಜೊತೆಯಲ್ಲಿ, ಗಣ್ಯರ ಜೊತೆಯಲ್ಲಿ ನಿಮ್ಮ ಸಂಪರ್ಕ ಅಥವಾ ನಿಮ್ಮ ಹೆಸರು ಬರಲಿಕ್ಕೆ, ಅವರ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ, ಅವರನ್ನು ಮಾತಾಡಿಸ್ಲಿಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವಕಾಶ, ಅನುಕೂಲಗಳು ಆಗುವಂಥದ್ದಿದೆ. ಪ್ರೇಮಿಗಳ ಜೊತೆಯಲ್ಲಿ ಹೆಚ್ಚಿನ ಕಾಲವನ್ನು ಕಳೆಯತಕ್ಕಂಥದ್ದು, ಯಾರು ನಿಮಗೆ ಪ್ರಿಯರೋ ಅವರ ಜೊತೆಯಲ್ಲಿ ಸಮಯವನ್ನು ಹೆಚ್ಚಾಗಿ ಕಳೆಯೋದಕ್ಕೆ ಅವಕಾಶ ಇದೆ. ಮಾಡಬೇಕಾದಂತಹ ಕೆಲಸದಿಂದ ದೂರ ಉಳ್ಕೊಂಡ್ಬಿಟ್ಟು ನಷ್ಟವಾಗುವಂತಹ ಸಾಧ್ಯತೆ ಇದೆ. ಕರ್ತವ್ಯಕ್ಕೆ ಲೋಪವಾಗುತ್ತೆ. ಯಾವುದೋ ಕೆಲಸ ಇವತ್ತು ಮಾಡಿ ಮುಗಿಸಿಬಿಡಬೇಕು, ಅಷ್ಟು ಜವಾಬ್ದಾರಿಯುತವಾದಂತಹ ಕೆಲಸ ಇರುತ್ತೆ. ಆದರೆ ನಿಮ್ಮದೇ ಆದಂತಹ ಲೋಕದಲ್ಲಿದ್ದು ಆ ಕೆಲಸವನ್ನು ಮರೀತೀರಿ, ಆ ಕೆಲಸದಿಂದ ದೂರ ಇರ್ತೀರಿ, ನಷ್ಟ ಆಗುವಂಥದ್ದಿದೆ. ನಿಮ್ಮ ಪ್ರತಿಭೆಯನ್ನು ಸಮಾಜಕ್ಕೆ ತೋರಿಸಲಿಕ್ಕೆ ಅಥವಾ ನಿಮಗಿರ್ತಕ್ಕಂತಹ ಒಳ್ಳೆಯ ವಿಚಾರಗಳನ್ನು ಸಮಾಜಕ್ಕೆ ಹೇಳಲಿಕ್ಕೆ ಇದೊಂದು
ಸದವಕಾಶ ಅಂತ ಹೇಳಿ ತಿಳಿಬೇಕಾದಂತಹ ದಿವಸ. ವಾಹನದಿಂದ ಸ್ವಲ್ಪ ಮಟ್ಟಿಗೆ ನಷ್ಟ ಆಗುತ್ತೆ, ಎಚ್ಚರಿಕೆಯನ್ನು ವಹಿಸಬೇಕು. ಯಾವಾಗ ನಿಮ್ಮ ಎಚ್ಚರ ತಪ್ಪುತ್ತೆ ಅಥವಾ ನಿಮಗೆ ಗಮನ ಕಡಿಮೆ ಆಗುತ್ತೆ, ಆಗ ವಾಹನದಿಂದ ತೊಂದರೆಯನ್ನು, ನಷ್ಟವನ್ನು ಅನುಭವಿಸುವಂಥದ್ದಿದೆ. ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಉದ್ಯೋಗ ಅಥವಾ ಸ್ಥಳ ಬದಲಾವಣೆಯಾಗತಕ್ಕಂತಹ ಸೂಚನೆ ಇದೆ. ಇವತ್ತೇ ಆಗಿಬಿಡುತ್ತೆ ಅಂತಲ್ಲ, ಏನೋ ಒಂದು ರೀತಿಯಲ್ಲಿ ಬದಲಾವಣೆಯ ಸೂಚನೆ ನಿಮಗೆ ಕಾಣುವಂಥದ್ದು. ಯಾವ ರೀತಿಯಲ್ಲಿ ನಿರ್ಧಾರ ಮಾಡ್ತೀರೋ ಅದರ ಮೇಲೆ ಅವೆಲ್ಲವೂ ಕೂಡ ಅವಲಂಬಿತವಾಗಿರತಕ್ಕಂಥದ್ದಾಗುತ್ತೆ. ಸಹೋದ್ಯೋಗಿಗಳ ವರ್ತನೆಯಿಂದ ನಿಮ್ಮ ಕೆಲಸಕ್ಕೆ ಕುತ್ತು ಬರತಕ್ಕಂತಹ ಸಾಧ್ಯತೆ ಇದೆ. ಅಂದರೆ ಯಾರು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರೋ ಅವರೇ ನಿಮ್ಮ ಕೆಲಸಕ್ಕೆ ಒಂದಷ್ಟು ತೊಂದರೆಯನ್ನು ಮಾಡ್ತಾರೆ. ಏನೋ ಅವರು ಮಾಡಿದಂತಹ ತಪ್ಪನ್ನು ನಿಮ್ಮ ಮೇಲೆ ಹೊರಿಸ್ತಕ್ಕಂಥದ್ದು, ನಿಮಗೆ ಅದರಿಂದ ಏನೋ ಮುಜುಗರ ಆಗ್ತಕ್ಕಂಥದ್ದು, ಅಲ್ಲಿ ನಿಮ್ಮ ಕೆಲಸಕ್ಕೆ ತೊಂದರೆ ಆಗುವಂಥದ್ದಿರುತ್ತೆ. ನಿಮ್ಮ ಧೈರ್ಯದ ಮಾತುಗಳು ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಪರವಾಗಿಲ್ಲ, ನಾನು ಏನು ಬಂದರೂ ಕೂಡ ಎದುರಿಸ್ತೀನಿ ಅಂತಕ್ಕಂತಹ ಭಾವನೆ ಏನಿದೆ, ಆ ಗಟ್ಟಿತನದ ಮಾತೇನಿದೆ, ಅದು ನಿಮ್ಮನ್ನು ಕಾಪಾಡುತ್ತೆ ಅಂತಕ್ಕಂಥದ್ದು. ಕುಟುಂಬದಿಂದ ನಿಮಗೆ ಬೆಂಬಲ ಸಿಕ್ಕುತ್ತೆ. ಕುಟುಂಬದವರ ಉತ್ತಮವಾದಂತಹ ಒಂದು ಸಹಕಾರ ನಿಮ್ಮನ್ನು ಧೈರ್ಯದಿಂದ ವರ್ತಿಸುವ ಹಾಗೆ ಮಾಡುತ್ತೆ ಅಂತ ಅರ್ಥ. ಪಿತ್ರಾರ್ಜಿತವಾದಂತಹ ಆಸ್ತಿ ಆಗ್ಬೋದು, ಹಣ ಆಗ್ಬೋದು, ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಅಥವಾ ನಿಮಗೆ ಪಿತ್ರಾರ್ಜಿತವಾಗಿ ಏನಾದರೂ ಆಸ್ತಿ ಬರಬೇಕು ಅನ್ನುವಂಥದ್ದಿದ್ದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಕತೆಗಳು ನಡೆಯುವಂಥದ್ದು, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡುವಂಥದ್ದು, ನಿರ್ದಿಷ್ಟವಾದಂತಹ ತೀರ್ಮಾನಕ್ಕೆ ಬರೋದಕ್ಕೆ ಅವಕಾಶಗಳು ಆಗುವಂಥದ್ದಾಗುತ್ತೆ. ಕುಲದೇವತಾ ಆರಾಧನೆಯನ್ನು ಮಾಡಿ, ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.